ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೋ ಧ್ರುವ ಹೀಗ್ ಮುಖ ನೋಡ್ತಾ ಇದ್ಯಾ? ನೀನ್ ಹೀಗ್ ತಲೆ ತೆಗ್ಸಿದ್ರೆ ನೀನೇ ತಪ್ಪಿತಸ್ತ ಅಂತ ಆಗತ್ತೆ. ಅದೇನಾಯ್ತು ಅಂತ ಬಾಯ್ಬಿಟ್ಟು ಹೇಳು. ಏಯ್ ಧ್ರುವ, ನಿನಗೆ ಹೇಳ್ತಿರೋದು, ತಲೆ ಯಾಕೆ ತಗ್ಸಿದ್ಯಾ? ಮಾತಾಡು. ಧ್ರುವ, ಅದೇನಾಯ್ತು ಅಂತ ಹೇಳು. ಅದು ಸರ್, ಇವ್ರು ಕರ್ಕೊಂಡು ಬಂದಿದ್ರಲ್ಲ ಎಕ್ಸ್ಪರ್ಟ್ಗಳು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಸರ್. ಅದಕ್ಕೆ ಅವ್ರನ್ನ ಸೈಡಿಗೆ ಕಳಿಸಿ ನಾವೇ ಈ ಕೆಲಸ ಮಾಡಿದ್ವಿ. ಅಷ್ಟೇ ಸರ್. ಏಯ್ ಧ್ರುವ, ಬರೀ ಅರ್ಧ ಮಾತಾಡಿ ಇನ್ನು ಅರ್ಧ ನುಂಗ್ತಿದ್ಯಾ? ಕರೆಕ್ಟಾಗಿ ಹೇಳು, ಏನ್ ನಡೀತು ಅಂತ. ಅದೇನ್ ವಿಷಯ ಅಂತ ಹೇಳು ಧ್ರುವ. ಸರ್, ಅದು ಸರ್ ಆ ಟ್ರೈನು ಇಲ್ಲ ಸರ್. ಅವ್ರಿಗೆ ಪ್ಯಾಕ್ ಮಾಡಕ್ ಬರ್ತಿರ್ಲಿಲ್ಲ, ಅದಕ್ಕೆ ನಾವು ಪ್ಯಾಕ್ ಮಾಡ್ತಿದ್ವಿ ಅಷ್ಟೇ ಸರ್. ಇವನಿಗೆ ಹೇಗೆ ನಾನು ಕಳ್ಸಿರೋ ಎಕ್ಸ್ಪರ್ಟ್ ಮೇಲೆ ನಂಬಿಕೆ ಇಲ್ವೋ, ನನಗೆ ಇವ್ನು ಮಾಡಿರೋ ಪ್ಯಾಕಿಂಗ್ ಮೇಲೆ ನಂಬಿಕೆ ಇಲ್ಲ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಕಸ್ಟಮರ್ಸಿಗೆ ನಾನು ಉತ್ತರ ಕೊಡಬೇಕು. ಅದಕ್ಕೆ ಐಟಮ್ಸ್ನ ದೊಡ್ಡ ಗೋಡನಿಗೆ ಕಳಿಸಿ ನಾನು ಚೆಕ್ ಮಾಡ್ತೀನಿ ಅಂದ್ರೆ ಇವ್ನು ಕಳಿಸ್ತಾನೆ ಇಲ್ಲ. ಅದ್ ಹೇಗ್ ಸರ್ ನಂಬಿಕೆ ಇಲ್ಲ ಅಂತೀರಾ? ಅಷ್ಟೊಂದು ಡೌಟ್ ಇದ್ರೆ ಇದೇ ಬಾಕ್ಸ್ ನ ತೆಗೆದು ಇಲ್ಲೇ ಇಟ್ಟು ಚೆಕ್ ಮಾಡಿ. ಯಾಕೆ ದೊಡ್ಡ ಗೋಡ ಅವನು ಕಳಿಸ್ತೀರಾ? ಧ್ರುವ, ಇದನ್ನೇ ಈ ಅಧಿಕ ಪ್ರಸಂಗ ನಾನು ಬೇಡ ಅಂತಿರೋದು. ನನಗೆ ನಿನ್ ಮೇಲೆ ಅನುಮಾನ ಬರೋದಿಕ್ಕೆ ಈ ಕೋಪನೇ ಕಾರಣ. ಧ್ರುವ, ಹೇಗೆ ನೀನು ಅವನ ಮೇಲೆ ಅನುಮಾನ ಪಡ್ತಿದ್ಯೋ ಅವನು ನಿನ್ ಮೇಲೆ ಅನುಮಾನ ಪಡ್ತಿದ್ದಾನ ಅಷ್ಟೇ. ಕ್ವಾಲಿಟಿ ಚೆಕ್ ಮಾಡಕ್ ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದಕ್ಕೆ ಯಾಕೆ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಮೇಡಮ್, ನಾವಿವತ್ತು ರೇವತಿ ಮದ್ವೆಗೂ ಹೋಗದೆ ವಾರದಲ್ಲಿ ಸಿಗೋ ಒಂದು ರಜಾನು ಬಿಟ್ಟು ಕೆಲಸ ಮಾಡ್ತಾ ಇದೀವಿ. ಯಾಕೆ ಮೇಡಮ್? ಕಂಪನಿಗೋಸ್ಕರ, ಪುಷ್ಪಕ್ ಸರ್ಗೋಸ್ಕರ. ಬೆಳಿಗ್ಗೆಯಿಂದ ಕಷ್ಟಪಟ್ಟು ಪ್ರೊಡಕ್ಷನ್ ಆನ್ ಟೈಮ್ ಮಾಡಿ, ಪ್ಯಾಕಿಂಗ್ ಎಲ್ಲ ಸರಿಯಾಗಿ ಮಾಡಿ, ಸರಿಯಾದ ಟೈಮಿಗೆ ಸಬ್ಮಿಟ್ ಮಾಡ್ತಾ ಇದೀವಿ. ಅದ್ರ ಮಧ್ಯದಲ್ಲಿ ಬಂದು ಇದ್ ಚೆಕ್ ಮಾಡ್ಬೇಕು, ಅದ್ ಚೆಕ್ ಮಾಡ್ಬೇಕು, ಗೋಡೌನ್ ಕಳಿಸ್ಬೇಕು ಅಂತ ಅಂದ್ರೆ ಟೈಮ್ ವೇಸ್ಟ್ ಆಗಲ್ವಾ ಮೇಡಮ್? ಮೇಡಮ್, ನಾವು ಈ ಕಂಪನಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ, ನಮ್ಮೇಲೆ ಡೌಟ್ ಪಡೋದೇನಿದೆ ಮೇಡಮ್? ಇಷ್ಟೊಂದು ಟೈಮ್ ಇದ್ದಿದ್ರೆ ನಾವು ಮದುವೆಗೆ ಹೋಗಿ ಬಂದು ಲೇಟ್ ಶಿಫ್ಟ್ ಆದ್ರೂ ಕೆಲಸ ಮಾಡ್ತಿದ್ವಿ ತಾನೆ? ನೋಡು ಧ್ರುವ, ಎಲ್ಲ ನೀನ್ ಹೇಳ್ದಾಗೆ ಮಾಡೋದಕ್ಕಾಗಲ್ಲ. ನರ್ತನ, ನೀನ್ ಸುಮ್ನಿರು. ಧ್ರುವ, ಬೇಜಾರು ಮಾಡ್ಕೋಬೇಡ. ಎಲ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂದ್ರೆ ಎಲ್ರೂ ಅನ್ಯೋನ್ಯವಾಗಿರ್ಬೇಕು. ನಾನು ಅನ್ನೋದು ಬಂದ್ರೆ ಹೆಲ್ದಿ ಅಟ್ಮಾಸ್ಫಿಯರ್ನ ಅದು ಹಾಳು ಮಾಡ್ಬಿಡುತ್ತೆ. ಬಾಕ್ಸ್ ಓಪನ್ ಮಾಡು. ಅವ್ನ ಡೌಟ್ ಏನಿದೆ ಅದು ಕ್ಲಿಯರ್ ಆಗ್ಲಿ. ಪ್ಲೀಸ್ ಡೋಂಟ್ ಮೈಂಡ್. ಅಯ್ಯೋ ಸರ್, ನೀವ್ಯಾಕೆ ಪ್ಲೀಸ್ ಅಂತಿದ್ದೀರಾ? ನಾನು ಬಾಕ್ಸ್ ಚೆಕ್ ಮಾಡ್ಬೇಡಿ ಅಂತಿಲ್ಲ. ಬಾಕ್ಸ್ ಇಲ್ಲೇ ತೆಗಿತೀನಿ, ಚೆಕ್ ಮಾಡ್ಕೊಳ್ಳಿ. ಬೇಡ, ನಾನಿಲ್ಲಿ ಚೆಕ್ ಮಾಡಲ್ಲ. ಎಲ್ಲೋ ಬಾಕ್ಸ್ ದೊಡ್ಡ ಗೋಡನಿಗೆ ಕಳಿಸಿ, ನಾನು ಅಲ್ಲೇ ಚೆಕ್ ಮಾಡ್ತೀನಿ. ನೋ ಅರವಿಂದ್, ನಿನಗೆ ಡೌಟ್ ಇರೋದು ಧ್ರುವ ಮೇಲ್ತಾನೆ. ಇಲ್ಲೇ ಚೆಕ್ ಮಾಡಬೇಕು, ಅದೇ ಸರಿ. ಬಾಲರಾಜ್ ಅವರೇ, ನೀವೇ ಬಾಕ್ಸ್ ಓಪನ್ ಮಾಡಿ ಎಲ್ಲ ಪ್ರಾಡಕ್ಟ್ಸು ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ. ಭಾನುವಾರ ಟೇಪ್ ಕೊಡಿ. ಸರ್, ಎಲ್ಲ ಪರ್ಫೆಕ್ಟ್ ಆಗಿದೆ. ಅರವಿಂದ್, ಈಗ ನಿನ್ ಡೌಟ್ ಕ್ಲಿಯರ್ ಆಯ್ತಾ? ನೋ, ಬರೀ ಒಂದು ಬಾಕ್ಸಲ್ಲಿ ಒಂದು ಪೀಸ್ನ ಚೆಕ್ ಮಾಡಿದ್ರೆ ಸರಿ ಆಗಲ್ಲ. ಎಲ್ಲ ಬಾಕ್ಸ್ನು ಚೆಕ್ ಮಾಡ್ಬೇಕಲ್ವಾ? ನಮ್ ಡ್ಯಾಡ್ ಹೇಳ್ತಿದ್ರು, ಅನ್ನ ಬೆಂದಿದ್ಯಾ ಅಂತ ನೋಡಕ್ಕೆ ಒಂದ್ ಅಗ್ಲು ಸಾಕು ಅಂತ, ಇಡೀ ಪಾತ್ರೆ ಚೆಕ್ ಮಾಡೋದು ಬೇಡ ಅಂತ. ಅನ್ನನೇ ಬೇರೆ, ಇದೇ ಬೇರೆ ಅಲ್ವಾ ಪುಷ್ಪಕ್? ಎರಡು ಒಂದಾಗೋದಿಕ್ ಸಾಧ್ಯನೇ ಇಲ್ಲ. ಆದ್ರೆ ನನಗೆ ಧ್ರುವನ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಅವನ್ನೆಲ್ಲ ಸರಿಯಾಗೇ ಮಾಡಿರ್ತಾನೆ. ಬೇಜಾರು ಮಾಡ್ಕೋಬೇಡ ಧ್ರುವ. ನೀನೇನು ಅಂತ ಗೊತ್ತಾಗ್ಲಿ ಅಂತಾನೆ ಈ ಬಾಕ್ಸ್ನ ಇಲ್ಲೇ ಓಪನ್ ಮಾಡಿಸಿದ್ದು. ಬೇಜಾರಿಲ್ಲ ಸರ್, ನಂಗೆಲ್ಲ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸರ್. ಬಲರಾಜ್, ಅರವಿಂದ್, ನರ್ತನ, ಇನ್ಮೇಲೆ ಕ್ವಾಲಿಟಿ ಚೆಕ್ ಎಲ್ಲ ಧ್ರುವನೇ ನೋಡ್ಕೋತಾನೆ. ಅವನ ಮೇಲೆ ಯಾರು ಡೌಟ್ ಪಡೋ ಹಾಗಿಲ್ಲ. ಆ್ಯಂಡ್ ಇದನ್ನ ಯಾರು ಪರ್ಸನಲ್ ಆಗಿ ತಗೊಳ್ಳೋ ಹಾಗೂ ಇಲ್ಲ. ಬಾಲರಾಜ್, ಸರ್, ಅರ್ಥ ಆಯ್ತಾ? ಸರಿ ಸರ್. ಧ್ರುವ, ಇನ್ಮೇಲೆ ಕ್ವಾಲಿಟಿ ಚೆಕ್ಕು ನೀನೇ ಮಾಡಪ್ಪ. ಧ್ರುವ, ನೀವೆಲ್ಲರೂ ನಿಮ್ ಖುಷಿನ ತ್ಯಾಗ ಮಾಡಿ ಇಲ್ಲಿ ಕೆಲಸ ಮಾಡ್ತಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅದ್ ಬಿಡಿ ಸರ್, ಮದ್ವೆ ಹೇಗಾಯ್ತು? ಚೆನ್ನಾಗಾಯ್ತು. ನೀವು ಕೊಟ್ಟಿರೋ ಮೊಯ್ನೋ ಕೊಟ್ಟೆ, ಆದ್ರೆ
ನೀವಿರ್ಬೇಕಿತ್ತು ಅಂತ ರೇವತಿ ತುಂಬಾ ಬೇಜಾರು ಮಾಡ್ಕೊತಿದ್ಲು. ಡೋಂಟ್ ವರಿ, ಅವಳು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ನಾನೇ ನಿಮ್ಮೆಲ್ಲರನ್ನೂ ಸೇರಿಸಿ ಒಂದು ಗೆಟ್ ಟುಗೆದರ್ ಮಾಡ್ತೀನಿ. ಆವಾಗಲೇ ನೀವು ಅವಳಿಗೆ ವಿಶ್ ಮಾಡ್ಬೋದು. ಓಕೆ? ಆ್ಯಂಡ್ ನೀವು ಮಾಡಿರೋ ಸಹಾಯಕ್ಕೆ ನಿಮ್ಮೆಲ್ಲರಿಗೂ ಇನ್ಸೆಂಟಿವ್ ಕೊಡ್ತಿದ್ದೀನಿ. ಪುಷ್ಪಕ್, ವಾಟ್ಸ್ ರಾಂಗ್ ವಿತ್ ಯು? ಓಟಿಗೆ ಕೊಡ್ತೀವಿ ತಾನೆ, ಇದ್ರ ಮಧ್ಯೆ ಇನ್ಸೆಂಟಿವ್ಸ್ ಏನಕ್ಕೆ? ಅವ್ರು ಮಾಡಿರೋ ಸಹಾಯಕ್ಕೆ ಓಟಿ ಕೊಡ್ತೀಯಾ? ವಾರದಲ್ಲಿ ಸಿಗೋದು ಒಂದಿನ ರಜಾ, ಅದನ್ನು ಅವ್ರು ಸ್ಯಾಕ್ರಿಫೈಸ್ ಮಾಡಿ ನನಗೋಸ್ಕರ ನಮ್ಮ ಕಂಪನಿಗೋಸ್ಕರ ಕೆಲಸ ಮಾಡಿದ್ದಾರೆ. ಅದನ್ನ ಮರಿಬಾರ್ದಲ್ವಾ? ಅವ್ರು ಖುಷಿಯಾಗಿದ್ರೆ ನಾವು ಖುಷಿಯಾಗಿದ್ದಾಗೆ. ಅಯ್ಯೋ ಅಮ್ಮ. ಹಲೋ ಅಮ್ಮ, ಹೇಗಿದೀಯಾ? ಅಪ್ಪ ಹೇಗಿದ್ದಾರೆ? ನಾವೆಲ್ಲ ಚೆನ್ನಾಗಿದ್ದೀವಿ ಕೃಷ್ಣವೇಣಿ, ನೀನೆಲ್ಲಿದೀಯಾ? ಕೆಲ್ಸದಲ್ಲಿದ್ದೀನಿ. ಏನಾಯ್ತಮ್ಮ? ಅದು ನಿಮ್ಮ ಅಪ್ಪನ ಫೋನ್ಗೆ ನಿನ್ ಫೋಟೋ ಮೇಲೆ ಯಾರೋ ಫ್ರಾಡ್ ಅಂತ ಹಾಕಿ ಕಳ್ಸಿದ್ದಾರೆ. ಅದನ್ನ ನೋಡ್ದಾಗ್ಲಿಂದ ನಿಮ್ಮಪ್ಪ ತುಂಬಾ ಗಾಬರಿ ಮಾಡ್ಕೊಂಡಿದ್ದಾರೆ. ಯಾಕೆ, ಏನಾಯ್ತೆ, ಏನೇ ಇದೆಲ್ಲ? ಅಮ್ಮ, ಅದೆಲ್ಲ ಏನೂ ಇಲ್ಲ. ಯಾರೋ ಫ್ರೆಂಡ್ಸು ಸುಮ್ಮನೆ ರೇಗ್ಸಕ್ ಹಾಗೆ ಮಾಡಿದ್ದಾರೆ ಅಷ್ಟೇ. ನೋಡಿ, ನೀವೇನು ಗಾಬರಿ ಆಗ್ಬೇಡಿ. ಅಪ್ಪನ್ಗೂ ಧೈರ್ಯ ಹೇಳಮ್ಮ. ನಿಜಾನೇನೆ ನೀನ್ ಹೇಳ್ತಿರೋದು? ಏನು ಸಮಸ್ಯೆ ಇಲ್ವಾ? ನೀನ್ ಆರಾಮಾಗಿದ್ದೀಯಾ? ಊನಮ್ಮ, ನಾನು ಆರಾಮಾಗೇ ಇದ್ದೀನಿ, ಏನೂ ಸಮಸ್ಯೆ ಇಲ್ಲ. ಸರಿ, ನಾನು ಡ್ಯೂಟಿಲಿದ್ದೀನಿ, ಆಮೇಲೆ ಮಾಡ್ಲಾ? ಅಯ್ಯೋ ದೇವ್ರೆ, ಊರಿಗೆಲ್ಲ ಗೊತ್ತಾಗೋಯ್ತಾ ಈ ವಿಷಯ? ಅಯ್ಯೋ. ಹಲೋ ಹಲೋ ಹಲೋ, ಏನ್ ಸರ್ ಇದು? ನಮ್ಮ ಅಪ್ಪನ ಫೋನ್ಗೆ ನನ್ನ ಫೋಟೋ ಮೇಲೆ ಫ್ರಾಡ್ ಅಂತ ಹಾಕಿ ಯಾಕೆ ಕಳ್ಸಿದ್ದೀರಾ? ಮತ್ತಿನ್ನೇನು ಮಾಡಲಿ ಮೇಡಮ್, ಲಾಸ್ಟ್ ಟೈಮ್ ನಿಮಗೆ ವಾರ್ನ್ ಮಾಡಿದ್ದೆ ಟೈಮಿಗೆ ಸರಿಯಾಗಿ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಬೇಕು ಅಂತ. ನೀವು ಕಟ್ಟಿಲ್ಲ, ನಾವು ಕಳಿಸಿದ್ದೀವಿ. ಈಗಲೂ ನೀವು ಕಟ್ಟಿಲ್ಲ ಅಂತಂದ್ರೆ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿರೋ ಪ್ರತಿಯೊಬ್ಬರಿಗೂ ಹೋಗುತ್ತೆ. ಸರ್ ಸರ್, ಯಾರು ಹೇಳಿದ್ದು ನಿಮ್ಗೆ ನಾನು ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂತ? ನೆನ್ನೆನೆ ನಾನು ದುಡ್ಡು ಪೇ ಮಾಡಿದ್ದೀನಿ. ನೀವು ಹೀಗೆಲ್ಲ ಮಾಡೋದು ಸರಿ ಇಲ್ಲ ಸರ್. ಏನು, ನಿನ್ನೆನೆ ಕಟ್ಟಿದ್ದೀರಾ? ಹೌದು. ಸುಳ್ಳು ಹೇಳ್ಬೇಡಿ, ನಮ್ಗಿನ್ನೂ ಇಲ್ಲಿ ಕ್ರೆಡಿಟ್ ಆಗಿಲ್ಲ.